ಮೀನಾಕ್ಷಿನು ಸತೀಶನು ನಮ್ಮ ತಲೆ ಮೇಲೆ ಕಲ್ಲೆ ತಕ್ಬಿಟ್ಟು ನಮ್ಮ ಚಿನ್ನ ಎತ್ಕೊ ಹೋಯ್ತಿದ್ರು. ನನಗೂ ಅದೇ ಥರ ಕನಸು ಬಿತ್ತು ಕಣ. ಇಲ್ಲಿರೋ ಡೇಂಜರು. ನಡಿ, ಯಾರು ಬಿಡ್ಲಿ ನಮ್ಮ ಪಾಡಿನ ಹೋಮ. ಯಾರಾದ್ರೂ ಬನ್ನಿ, ಯಾರಾದ್ರೂ ಬಿಡ್ರಿ, ಯಾಕ ಜಾಗ ಸೇಫ್ ಇಲ್ಲ. ನಮ್ಮ ಪಾಡಿನ ಹೋಯ್ತಾ ಇದೀವಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಇನ್ನೇನು ಬೆಳಕರಿತೆ, ನಡಿಯೋಣ ಹೋಗೋಣ. ಬಲ ಸತೀಶ. ಆಯ್ತು, ಬರ್ತೀರಿ, ನಡಿ. ಬಾ ಮೀನಾಕ್ಷಿ. ಯಾರ ನೀನು? ಕತ್ಲ ನೀನ ಮಾಡ್ತಾ ಇದೀಯಾ? ನಾನಿಷ್ಟತ್ತಲೇ ಓಡಾಡೋದು. ಅಣ್ಣ, ಇವನ್ ಯಾರೋ ಬೇಟೆ ಆಡೋನ್ ಇರ್ಬೇಕು. ನೋಡ, ಹತ್ ಕಡೆಗೆ ಹೋಗು. ಹಂದಿ, ಕೊತ್ತೆ, ಕುಂದ್ಲಿ ಎಲ್ಲ ಸಿಗ್ತವೆ. ಹತ್ ಕಡೆಗೆ ಹೋಗು. ಏನೋ ಈ ಸೊತ್ತೆಲ್ಲ ನಂದೇ. ನಾವ್ ಎಣ್ಸಿರೋದು ನೋಡಿದಾನೆ ಅನ್ಸುತ್ತೆ, ಅದಕ್ಕೆ ಈ ಸೊತ್ತೆಲ್ಲ ನಂದೇ ಅಂತ ಅವನು. ಆಯ್ತು, ಎಲ್ಲರೂ ಒಂದೊಂದು ಬಿಸ್ಕೆಟ್ ಕೊಟ್ಬಿಡೋಣ. ನೀವು ಬೇಕಿದ್ರೆ ಕೊಡ್ರಿ, ನಾನು ಒಂದು ಕೊಡಲ್ಲ. ನಾನೇ ಕೊಡ್ಲಿ? ಒಂದಲ್ಲ, ಎಲ್ಲ ಬೇಕು. ಎಲ್ಲ ಬೇಕು. ಗಂಟ್ಲಿಗೆ ಏನ್ ಸಿಕ್ಸ್ಕೊಂಡಿದ್ಯಾ? ನಾವ್ 5 ಜನ ಇದೀವಿ. ಅವಳನ್ನ ಎಣ್ಣೆಂಗ್ ಅನ್ಕೋಬೇಡ. ಯಾವ ಗಂಡ್ಸ್ಗೇನ್ ಕಮ್ಮಿ ಇಲ್ಲ. ಇವನ ಹತ್ರ ಏನ್ ಮಾತು? ನಡೆಯೋ ಕುಮಾರ, ಹೋಗ್ ಮೀನಾಕ್ಷಿ, ನಡಿಯೋಣ. ಹೋಗ. ಸೊತ್ತು ಬೇಕಂತ ಸೊತ್ತು. ಸತೀಶ, ಸತೀಶ, ಗೊತ್ತಾಗ್ಲಿಲ್ಲ ಕಣ. ಏನಾಯ್ತು? ಗೋಪಾಲ, ಅವನಿಗೂ ಚೇರ್ ಕೊಟ್ಬಿಡು. ನೋಡಕ್ ಹಂಗಿದ್ರು ತುಂಬಾ ಬಲಿಷ್ಠವಾಗ ಅವನೇ. ಕಿರಿಗ್ ಬೇಡ. ಇದನ್ನ 6 ಭಾಗ ಮಾಡ್ರು. ಅವನು ಯಾರು, ಏನು, ಎತ್ತ ಅಂತ ವಿಚಾರಿಸ್ಕೊಂಬತ್ತೀನಿ. ಅಲ್ಪ, ಇಲ್ಲೇನು ಮಾಡ್ತೀಯ ನೀನು? ಯಾವೂರು? ಕಾಡಲ್ಲಿ ನಾನಿರೋದು. ಏನ್ ಕೆಲಸ ಮಾಡ್ತೀಯಾ? ನಂದು ಟೆಂಪಲ್ ಬಿಸ್ನೆಸ್. ಮರ ಕಡ್ದು ಸಾಕ್ಸೋದು. ಎಲ್ರಿಗೂ ಯಾಕೆ ಸಮ ಆಗ್ತಿದ್ಯಾ? ಅವನು ಒಂದೆರಡು ಕಮ್ಮಿ ಹಾಕೋ ಗೊತ್ತಾಗಲ್ಲ. ಯಾವ್ಯಾವ ಮರ ಕಡಿತೀಯ? ನಾನ್ ಕಡಿಯೋದು ಬೇರೆ ಕಂದದ ಮರ ಮಾತ್ರ. ಮತ್ತೆ ಅದು ಬಿಟ್ಟು ಆನೆ ತಂತ. ಆನೆದಂತ ಅದನ್ನೇ ತಂದು ಕೊಡ್ತಾರೆ. ಯಾರು ತಂದ್ಕೊಡಲ್ಲ, ನಾನೇ ಕಡಿದು ತಗೊಂತೀನಿ. ಅಲ್ಲಪ್ಪ, ಈ ಸೊತ್ತೆಲ್ಲ ನಂದೇ ಅಂತೀಯ? ಇದನ್ನೆಲ್ಲ ಯಾರು ಕೊಟ್ರು ನಿಂಗೆ? ಸರ್ಕಾರ ಕೊಡುತ್ತೆ.